ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೈವ್ಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಬಿಹಾರದ ರಸ್ತೆ ಅಪಘಾತದ ವಿಡಿಯೋವನ್ನು ದೆಹಲಿಯ ನೀಟ್ ಹೋರಾಟಕ್ಕೆ ಲಿಂಕ್ ಮಾಡಿ ಬಿಡುಗಡೆ ಮಾಡುವ ಮೂಲಕ ಬಿಜೆಪಿ ನಾಯಕ ಸಿಟಿ ರವಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಸಿಟಿ ರವಿ 8 ದಿನಗಳ ಹಿಂದೆ ಬಿಹಾರದಲ್ಲಿ ಸಂಭವಿಸಿದ ರಸ್ತೆ ಅಪಘಾತದ ವೇಳೆ ಉದ್ರಿಕ್ತರ ಗುಂಪು ಜೀಪ್ಗೆ ಬೆಂಕಿ ಹಚ್ಚಲು ಯತ್ನಿಸಿದ ವಿಡಿಯೋವನ್ನು ತೋರಿಸಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಈ ಸಾಮಾಜಿಕ ಜಾಲತಾಣದ ವೈರಲ್ ವಿಡಿಯೋವನ್ನು ನೀಟ್ ಹೋರಾಟದ್ದೇ ಎಂದು ಪ್ರತಿಪಾದಿಸಿದ್ದ ಅವರು ನೀಟ್ ಹೋರಾಟದ ವೇಳೆ ಮುಲ್ಲಾನೊಬ್ಬ ಬೆಂಕಿ ಹಚ್ಚಲು ಯತ್ನಿಸಿದ್ದಾನೆ. ಮುಲ್ಲಾಗಳ ಎದೆ ಸೀಳಿದರೆ 3 ಅಕ್ಷರವಿಲ್ಲ. ಅವರೇ ನೀಟ್ ಹೋರಾಟ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ವಿಡಿಯೋವನ್ನ ಆಧಾರವಾಗಿಟ್ಟುಕೊಂಡು ಭಾಷಣ ಮಾಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಕಾರಣಕ್ಕಾಗಿ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಅವರಿಗೆ ನೋಟಿಸ್ ನೀಡಲು ಬಂದ ಪೊಲೀಸರ ಜೊತೆಗೂ ತೀವ್ರ ವಾಗ್ವಾದ ನಡೆದಿತ್ತು. ಅಂತಿಮವಾಗಿ ತಾವು ಹಂಚಿಕೊಂಡಿದ್ದು ಬಿಹಾರದ ಅಪಘಾತದ ವಿಡಿಯೋ ಎಂದು ತಿಳಿಯುತ್ತಿದ್ದಂತೆ ಬಿಜೆಪಿ ಮುಜುಗರ ಅನುಭವಿಸುವಂತಾಗಿದೆ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗಿರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಈ ಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ? ನಾನು ಬಹಳ ಜನ ಮುಸ್ಲಿಂ ಮುಖಂಡರುಗಳ ಹೇಳಿಕೆಯನ್ನ ಪೆಹಲ್ಗಾಂವ್ ಏಪ್ರಿಲ್ 22, 2025 ಪೆಹಲ್ಗಾಂವ್ನಲ್ಲಿ ಧರ್ಮ ಕೇಳಿ ಕಲ್ಮಾ ಪಡೋ ಅಂತ ಹೇಳಿ ಕಲ್ಮಾ ಹೇಳಕ್ ಬರದೇ ಇದ್ದವರಿಗೆಲ್ಲರನ್ನು ಗುಂಡಿಟ್ಟುಕೊಂಡ್ರು. ಕಣ್ಣೀರು ಹಾಕ್ತಿದ್ದಂತ ಹಿಂದೂ ಹೆಣ್ಮಕ್ಕಳಿಗೆ ನಮ್ಮನ್ನು ಕೊಂದು ಬಿಡಿ ಅಂತ ಕೇಳಿದಾಗ ಮೋದಿಕೋ ಬೋಲೋ ಅಂತ ಮೋದಿಗೆ ಹೇಳೋ ಅಂತ ಕ್ರೌರ್ಯದ ಉತ್ತರವನ್ನು ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಮುಸಲ್ಮಾನ್ ಮುಖಂಡರುಗಳು ಹೇಳಿದ್ರು, ಭಯೋತ್ಪಾದನೆಗೆ ಧರ್ಮ ಇಲ್ಲ, ಭಯೋತ್ಪಾದಕರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ. ನಾನು ಈ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾನಿಗೆ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಮ್ಮ ಜೊತೆಗೆ ಸಂಬಂಧ ಕಲ್ಪಿಸ್ಕೊಂಡಿದ್ದೀರಿ? ನಿಮಗೂ ಈ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋನಿಗೂ ಸಂಬಂಧ ಏನು? ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಇವನಿಗೆ ಬೈದಿದ್ದನ್ನ ಮುಸ್ಲಿಂ ಸಮಾಜಕ್ಕೆ ಅಪಮಾನ ಅಂತ ಹೇಗೆ ಭಾವಿಸ್ತೀರಿ? ನಾನು ಮುಸ್ಲಿಮರ ವಿರುದ್ಧ ಒಂದು ಶಬ್ದ ಮಾತಾಡಿಲ್ಲ. ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಯಾವ ವ್ಯಕ್ತಿ ಬಗ್ಗೆ? ಈ ಕ್ರಿಮಿನಲ್ ಬಗ್ಗೆ ಮಾತಾಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋನು ಸಿವಿಲಿಯನ್ ಅಲ್ಲ, ನಾಗರಿಕ ಈ ಕೆಲಸ ಮಾಡಲ್ಲ. ದೇಶಭಕ್ತನು ಈ ಕೆಲಸ ಮಾಡಲ್ಲ. ನೀಟ್ ವಿದ್ಯಾರ್ಥಿಗಳು ಈ ಕೆಲಸ ಮಾಡಲ್ಲ. ಸಂವಿಧಾನದ ಬಗ್ಗೆ ಕಾಳಜಿ ಇದ್ದವರು ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕಲ್ಲ. ಈ ಬೆಂಕಿ ಹಾಕ್ತಾ ಇರೋನಿಗೂ ನೀಟಿಗೂ ಏನೂ ಸಂಬಂಧ ಇಲ್ಲ. ಇವನಿಗೆ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಇವನ್ ಬಗ್ಗೆ ಮಾತಾಡಿದ್ದೀನಿ. ಇವನ್ ಬಗ್ಗೆ ಮಾತಾಡಿದ್ರೆ ಮುಸ್ಲಿಂ ಸಮಾಜಕ್ಕೆ ಅಪಮಾನಿಸಿದ ಸಿಟಿ ರವಿ ಅಂತ ನೀವು ಭಾವಿಸೋದಾದ್ರೆ, ಆ ಪೆಹಲ್ಗಾಂವ್ನಲ್ಲಿ ಕಲ್ಮಾ ಪಡೋ ಅಂತ ಹೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಅವ್ರನ್ನ ನಾವು ಯಾರ ಜೊತೆಗೆ ಸೇರಿಸ್ಬೇಕು?